ನಮಸ್ಕಾರ ಫ್ರೆಂಡ್ಸ್, ರಕ್ಷಿ ಸಿರಿಮನೆ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ನೋಡೋಣ. ಈ ಸಾರಿ ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸ್ಪೆಷಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮಮ್ಮ ನಮ್ಮ ಮನೆಗೆ ಬಂದಿದ್ರು. ಇದು ಫಸ್ಟ್ ಟೈಮು ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮಮ್ಮ ಮನೇಲಿ ಇರೋದು. ಇದು ಎಲ್ಲದಕ್ಕಿಂತ ಸಂತೋಷ ಕೊಡೋ ವಿಷಯ ಆಗಿತ್ತು ನನಗೆ. ಮಕ್ಕಳಿಗೆ ತಾಯಿನೇ ದೇವರು ಅಲ್ವಾ, ಹಾಗಾಗಿ ನನಗೆ ಈ ಸಾರಿ ಹಬ್ಬ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು. ಬನ್ನಿ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ನೋಡೋಣ ವರಮಹಾಲಕ್ಷ್ಮಿ ಹಬ್ಬದ ಪ್ರಾಮುಖ್ಯತೆ ಮತ್ತು ಪದ್ಧತಿ ಏನು. ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ಮೇಲೆ ನಾವು ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ಕೇಳಲಿಲ್ಲ ಅಂದರೆ ನಮಗೆ ಪೂರ್ಣ ಫಲ ಸಿಗುತ್ತೋ ಇಲ್ವೋ, ಮತ್ತು ವರಮಹಾಲಕ್ಷ್ಮಿ ಹಬ್ಬನ ನಾನು ಹೇಗೆ ಮಾಡಿದೆ, ಹೇಗೆ ಪೂಜೆ ತಯಾರಿ ಎಲ್ಲ ಮಾಡಿಕೊಂಡೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವಿಡಿಯೋ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ಸರಿ ಹಬ್ಬಕ್ಕೆ ಅಮ್ಮ ಮನೆಗೆ ಬಂದಿರೋದ್ರಿಂದ ಸ್ವಲ್ಪ ತಿಂಡಿಗಳನ್ನ ಜಾಸ್ತಿನೇ ಮಾಡಿದ್ವಿ ಅಂತ ಹೇಳ್ಬೋದು. ನಾನು ಒಬ್ಬಳೇ ಮಾಡೋದಾದರೆ ಅಷ್ಟು ಟೈಪ್ ತಿಂಡಿಗಳನ್ನ ಮಾಡಲಿಕ್ಕೆ ನನಗೆ ಕಷ್ಟ ಆಗ್ತಿತ್ತು. ಅಮ್ಮನ ಜೊತೆಗೆ ಮೊಮ್ಮಗಳು, ನನ್ನ ಮಗಳು ಕೂಡ ಸೇರಿಕೊಂಡು ಹಿಂದಿನ ದಿನ ತಿಂಡಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಅಮ್ಮ ಕೋಡ್ಬಳೆ ಮಾಡಲಿಕ್ಕೆ ಮತ್ತು ಚಕ್ಲಿ ಮಾಡಲಿಕ್ಕೆಲ್ಲ ಹೆಲ್ಪ್ ಮಾಡಿದ್ರು, ಅವ್ರು ಮಾಡಿದ್ರು ಕೂಡ. ಮತ್ತು ಮಗಳಿಗೂ ಕೂಡ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟು. ಅವಳು ರವೆ ಉಂಡೆ, ಒಬ್ಬಟ್ಟು ಎಲ್ಲ ಅವಳು ಮಾಡಿದ್ಲು. ಹಸ್ಬೆಂಡು ಕೂಡ ಹೆಲ್ಪ್ ಮಾಡಿದ್ರು ನಮಗೆ ತಿಂಡಿಗಳನ್ನೆಲ್ಲ ಮಾಡಲಿಕ್ಕೆ. ಎಲ್ಲರೂ ಹೆಲ್ಪ್ ಮಾಡಿದ್ರಿಂದಾಗಿ ತಿಂಡಿನ ನಾವು ಬೇಗನೆ ಮಾಡಿದ್ವಿ. ತಿಂಡಿನ ಬೇಗ ಮಾಡಿದ್ಮೇಲೆ ನಾವು ಪೂಜೆ ತಯಾರಿಯನ್ನು ಮಾಡ್ಕೋಬೇಕಿತ್ತಲ್ವ. ಸುಮಾರು 10 ಗಂಟೆ ಅಷ್ಟರೊಳಗೆ ನಮ್ಗೆ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಅದಾದಮೇಲೆ ಲಕ್ಷ್ಮಿಗೆ ಸೀರೆ ಉಡಿಸೋದು, ಮತ್ತು ಪೂಜಾ ಐಟಮ್ಸ್ನೆಲ್ಲ ಜೋಡಿಸ್ಕೊಳ್ಳೋದು, ತಟ್ಟೆ ಜೋಡಿಸ್ಕೊಳ್ಳೋದು, ಈ ಕೆಲಸಗಳೆಲ್ಲ ಇತ್ತು. ಹಾಗಾಗಿ ನಾವು ಬೇಗ ತಿಂಡಿನ ಮಾಡಿ ಮುಗಿಸ್ಬಿಟ್ವಿ. ನಮ್ಮಮ್ಮ ಮಾಡಿದ ಕೋಡ್ಬಳೆ, ಅಮ್ಮನ ಕೈ ರುಚಿ ತಿಂಡಿ ಎಷ್ಟೋ ದಿನಗಳಾಗಿತ್ತು. ನಾವು ಚಿಕ್ಕ ವಯಸ್ಸಲ್ಲಂತೂ ನಮ್ಮಮ್ಮ ಮಹಾಲಯ, ಅಮಾವಾಸ್ಯೆ, ಯುಗಾದಿ ಹಬ್ಬಗಳಲ್ಲಂತೂ ಇಡೀ ನೈಟು ಎಲ್ಲ ತಿಂಡಿ ಬೇಯಿಸೋರು. ಚಕ್ಲಿ, ಕೋಡ್ಬಳೆ, ಒಬ್ಬಟ್ಟು, ನಿಬ್ಬಟ್ಟು ಅಂತ. ಅದು ನನಗೆ ನೆನಪಾಗ್ತಿತ್ತು. ಎಷ್ಟೋ ದಿನಗಳಾದಮೇಲೆ ಅಮ್ಮ ನಮಗೆ ತಿಂಡಿ ಮಾಡಿ ಕೊಡ್ತಾ ಇದ್ದಾರೆ. ಅಡುಗೆ ಮನೆ ಕೆಲಸ ಆದಮೇಲೆ ನಾವು ಪೂಜೆ ತಯಾರಿನ ಮಾಡ್ಕೊಳ್ಳೋಕ್ಕೆ ಹೊರಡ್ತೀವಿ. ನನ್ನ ಮಗಳು ಇದ್ಲು, ನನಗೆ ಅದರಿಂದ ತುಂಬ ಹೆಲ್ಪ್ ಆಯಿತು. ಅವಳು ಲಕ್ಷ್ಮಿಗೆ ಸೀರೆ ಉಡಿಸ್ಲಿಕ್ಕೆಲ್ಲ ಹೆಲ್ಪ್ ಮಾಡಿದ್ಲು ಅನ್ನೋದಕ್ಕಿಂತ ಅವಳೇ ಲಕ್ಷ್ಮಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿದ್ಲು. ಹಿಂದಿನ ದಿನವೇ ನಾವು ಈ ಥರ ಎಲ್ಲ ಅಲಂಕಾರ ಮತ್ತು ಸೀರೆ ಉಡಿಸೋದು, ಪೂಜೆ ತಟ್ಟೆಗಳು, ಹಣ್ಣು ಇದನ್ನೆಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ರೆ ನಾವು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಬೆಳಗ್ಗೆನೇ ನಾವು ಇದೆಲ್ಲ ಮಾಡ್ಕೋಬೇಕು ಅಂದರೆ ನಾವು ಈವ್ನಿಂಗಲ್ಲಿ ಪೂಜೆ ಮಾಡಬೇಕಾಗುತ್ತೆ, ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ರಾತ್ರಿನೇ ಕಳ್ಸಕ್ಕೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಜೊತೆಗೆ ತಟ್ಟೆಗಳನ್ನ ಜೋಡಿಸ್ಕೊಳ್ತೀವಲ್ವ, ನಾನು ನಾರ್ಮಲಾಗಿ 5 ತಟ್ಟೆಗಳನ್ನ ಜೋಡಿಸ್ತೀನಿ. ಆ ತಟ್ಟೆಗೆ 5 ತಟ್ಟೆಗಳನ್ನ ಜೋಡಿಸ್ಕೊಂಡು ಲಕ್ಷ್ಮಿಗೆ ಕಾಯಿ ಕಳಸನ ಇಡೋದು ಬಿಟ್ಟು ಇನ್ನೆಲ್ಲ ಅಲಂಕಾರನೂ ಕೂಡ ರಾತ್ರಿ ಹಿಂದಿನ ದಿನವೇ ನಾನು ಮಾಡಿದ್ದೆ. ಸುಮಾರು 12:30ವರೆಗೆ ಅಲಂಕಾರ ಎಲ್ಲ ಮುಗೀತು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ಗಂಗೆ ಪೂಜೆನ ಮಾಡಿ, ನಾನು ನಡೆಸ್ಕೊಂಡಿರೋ ಪದ್ಧತಿ ಪ್ರಕಾರ ನಾನು ಗಂಗೆ ಪೂಜೆನ ಮಾಡಿ, ನಂತರ ತುಳಸಿ ಪೂಜೆ ಮಾಡಿ, ಆಮೇಲೆ ಹೊಸ್ಲು ಪೂಜೆ ಮಾಡಿ, ನಂತರ ನಾನು ಕಳಸದ ನೀರನ್ನ ಮನೆ ಒಳಗಡೆ ತೊಗೊಳ್ತೀನಿ. ಇದು ನಾನು ನಡೆಸ್ಕೊಂಡು ಬಂದಿರೋ ಅಂಥ ಪದ್ಧತಿ. ಒಬ್ಬೊಬ್ಬರು ಮನೆಯಲ್ಲೇ ಅವ್ರದ್ದೇ ಆದ ಸಂಪ್ರದಾಯದಂತೆ ನಡೆಸ್ಕೊಂಡು ಬಂದಿರ್ತಾರೆ. ಈ ಕಳಸಕ್ಕೆ ಕಳಸದ ಐಟಮ್ಸ್ ಅಂತ ಬರುತ್ತೆ, ಗ್ರಂಥಿಗೆ ಅಂಗಡಿನಲ್ಲಿ ನಿಮಗೆ ಕಳಸದ ಐಟಮ್ಸ್ ಅಂತ ಬರುತ್ತೆ. ಅದನ್ನೆಲ್ಲ ರೆಡಿ ಮಾಡಿ ರಾತ್ರಿನೇ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನೆಲ್ಲ ಈಗ ಕಳಸಕ್ಕೆ ಹಾಕಿ ಅರಿಶಿನ, ಕುಂಕುಮ, ಹೂವು ಇದೆಲ್ಲನೂ ಕಳಸದ ನೀರಿಗೆ ಹಾಕಿ ಮೇನ್ ಕಳಸನ ನಾನು ಇವಾಗ ಕಳಸನ ಸ್ಥಾಪನೆ ಮಾಡ್ತಾ ಇದ್ದೀನಿ. ಕಳಸ ಸ್ಥಾಪನೆ ಮಾಡೋ ಮೂಲಕ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತು ಮಂತ್ರನ ಪಠಿಸ್ತಾ ಲಕ್ಷ್ಮಿನ ಆಹ್ವಾನ ಮಾಡ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ವ್ರತಕಥೆ ಅನ್ನೋ ಬುಕ್ ಇದೆಯಲ್ಲ, ಅದನ್ನು ರೆಫರ್ ಮಾಡ್ತೀನಿ. ನಾನು ಪೂಜಾ ಸಮಯದಲ್ಲಿ ಕಂಪಲ್ಸರಿ ಆ ಬುಕ್ಕಲ್ಲಿ ಇರುವಂಥ ಅಷ್ಟು ನಾನು ಮಂತ್ರಗಳ ಸ್ತೋತ್ರಗಳನ್ನ ನಾನು ಪಠಿಸ್ತೀನಿ. ಮುಂಜಾನೆ ಪೂಜೆ ಎಲ್ಲ ಮಾಡ್ಕೊಳ್ಳೋದ್ರಿಂದ ನೈವೇದ್ಯ, ಪಾಯಸ, ಸಿಹಿ ತಿಂಡಿಗಳನ್ನ, ಕೆಲವೊಂದು ತಿಂಡಿಗಳನ್ನ ನೈವೇದ್ಯವಾಗಿ ಅರ್ಲಿ ಮಾರ್ನಿಂಗ್ ತಯಾರು ಮಾಡಲಿಕ್ಕಾಗಿರಲ್ಲ ಅಲ್ಲ. ನಾನು ಮೊದಲು ಕಳಶ ಸ್ಥಾಪನೆ ಮಾಡಿ ಪೂಜೆ ಎಲ್ಲ ಮಾಡಿ ಆದಮೇಲೆ ನೈವೇದ್ಯದ ಐಟಮ್ನ ರೆಡಿ ಮಾಡ್ಕೊಳ್ತೀನಿ. ಗಣಪತಿ ಪೂಜೆ, ಗಂಗೆ ಪೂಜೆ ಇದೆಲ್ಲ ಮಂಗಳಾರತಿ, ನೈವೇದ್ಯ ಅರ್ಪಣೆ ಇದೆಲ್ಲ ಪೂಜಾ ಕಾರ್ಯಕ್ರಮಗಳಾದಮೇಲೆ ಮರಿದೆ ನಾವು ಇನ್ನೊಂದು ಕೆಲಸ ಮಾಡಲೇಬೇಕು. ನಮಗೆ ವರಮಹಾಲಕ್ಷ್ಮಿಯ ಪೂರ್ಣ ಫಲ, ಈ ಪೂಜೆಯ ಅಥವಾ ವ್ರತದ ಪೂರ್ಣ ಫಲ ಸಿಗಬೇಕು ಅಂದರೆ ನಾವು ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಓದಲೇಬೇಕು. ಆವಾಗ ಮಾತ್ರ ನಮಗೆ ಪೂಜೆಯ ಪೂರ್ಣ ಫಲ ಸಿಗುತ್ತೆ. ನಾನು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತಕಥೆನ ಸಂಪೂರ್ಣವಾಗಿ ಓದಿದ್ದೀನಿ. ನೀವೇನಾದರೂ ಓದೋಕ್ಕಾಗಿಲ್ಲ ಅಥವಾ ಕೇಳೋಕ್ಕಾಗಿಲ್ಲ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನೀವು ಪೂರ್ತಿ ಕಥೆನ ಈ ವಿಡಿಯೋದಲ್ಲಿ ಕೇಳ್ಬೋದು. ಈ ಕಥೆನ ಹೇಳೋರಿಗೆ ಮತ್ತು ಕೇಳೋರಿಗೆ ಇಬ್ರಿಗೂ ಕೂಡ ಪುಣ್ಯ ಫಲ ಸಿಗುತ್ತೆ. ಕಥೆನ ಸ್ಟಾರ್ಟ್ ಮಾಡೋಣ.
ಅದಕ್ಕೂ ಮುಂಚೆ ನಿಮ್ಗೆ ಜಸ್ಟ್ ಒಂದು ಇನ್ಫಾರ್ಮೇಷನ್ನು, ಅಮ್ಮ ದೇವರು ಎದುರುಗಡೆ ಚೇರ್ ಮೇಲೆ ಕೂತಿದ್ದಾರೆ ಅಂತ ನೀವು ತಿಳ್ಕೊಬೋದು. ಬಟ್ ಅಮ್ಮಂಗೆ ಮಂಡಿ ನೋವಿದೆ, ಕೆಳಗಡೆ ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ. ಮಾತೆ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಕಥೆನ ಶುರು ಮಾಡೋಣ. ಪೂರ್ವ ಕಾಲದಲ್ಲಿ ಸತ್ಯಲೋಕವಾಸಿಗಳಾದ ಋಷಿಶ್ರೇಷ್ಠರೆಲ್ಲರೂ ನೈಷಾರಣ್ಯದಲ್ಲಿ ಒಟ್ಟಾರೆಯಾಗಿ ಸೇರಿ ಪೌರಾಣಿಕ ಶಿಖಾಮಣಿಯಾದ ಸೂತ ಮಹರ್ಷಿಯನ್ನು ಕುರಿತು ಕೇಳ್ತಾರೆ. ಎಲೆ ಪುರಾಣ ಪುರುಷೋತ್ತಮನೇ, ತ್ರಿಕಾಲ ಜ್ಞಾನಿಯಾದ ನೀನು ನಮ್ಮಲ್ಲಿ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ಯಾವುದಾದ್ರೂ ಒಂದು ವ್ರತ ಇದ್ದರೆ ಹೇಳು ಅಂತ ಕೇಳ್ತಾರೆ. ಸಂತುಷ್ಟನಾದ ಸೂತ ಮಹಾಮುನಿಯು, ಎಲೆ ಋಷಿಗಳಿರ ಕೇಳಿ, ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಅತ್ಯುತ್ತಮವಾದ ವ್ರತವೊಂದುಂಟು. ಅದರ ವಿವರವನ್ನು ನಿಮಗೋಸ್ಕರ ಹೇಳುವೆನು ಕೇಳಿ. ಮನೋಹರವಾದ ಶೃಂಗಗಳಿಂದ ಒಪ್ಪುತ್ತಿರುವ ಕೈಲಾಸ ಪರ್ವತವು ದೀನ ನದಿಗಳಿಂದ ಪೂರ್ಣವಾಗಿ ಫಲಭರಿತವಾದ ನಾನಾ ಬಗೆಯ ವೃಕ್ಷ ಸಮೂಹದಿಂದ ಕೂಡಿ ಕಾಮಧೇನು ಕಲ್ಪವೃಕ್ಷ ಸೇವಿತವಾಗಿ ಸಕಲ ಸುಖಗಳಿಗೂ ಆವಾಸ ಸ್ಥಾನವಾಗಿರುವುದು. ಆದ ಕಾರಣ ಯಕ್ಷ, ರಾಕ್ಷಸ, ಗರುಡ, ಗಂಧರ್ವ, ದೇವ, ಮನುಷ್ಯಾದಿಗಳು ತಮ್ಮ ಪೂರ್ವ ಪುಣ್ಯಾನುಸಾರ ಸೇರಿ ಅಲ್ಲಿಗೆ ಒಡೆಯನಾದ ಪಾರ್ವತಿ ಪರಮೇಶ್ವರರನ್ನು ಸೇರುತ್ತಿರುವವರು. ಒಂದಾನೊಂದು ಕಾಲದಲ್ಲಿ ಹರ್ಷಯುಕ್ತನಾಗಿ ದೇವದೇವನಾದ ಪರಮೇಶ್ವರನು ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿರುವಾಗ ಲೋಕಾನುಗ್ರಹಾರ್ಥವಾಗಿ ಜಗನ್ಮಾತೆಯಾದ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಕೇಳ್ತಾರೆ. ಎಲೆ ಮಹಾದೇವನೇ, ಪ್ರಪಂಚದಲ್ಲಿ ಸಕಲ ಸುಖಗಳನ್ನು ಕೊಟ್ಟು ಭಕ್ತರ ಕಷ್ಟವನ್ನು ಪರಿಹರಿಸಿ ಸೌಭಾಗ್ಯ ಸಂತೋಷಗಳನ್ನುಂಟು ಮಾಡುವಂಥ ವ್ರತ ಯಾವುದಾದರೂ ಇದೆಯೇ? ಅದನ್ನು ನನಗೆ ಹೇಳಿ ಎಂದು ಕೇಳುತ್ತಾಳೆ. ಆಗ ಪರಮೇಶ್ವರರು, ಎಲೆ ಪಾರ್ವತಿಯೇ ಕೇಳು, ಸರ್ವ ಸಂಪದ್ಭರಿತವಾದ ಪುತ್ರ ಪೌತ್ರಾದಾಯಕವಾದ ಸನ್ಮಂಗಳ ಸಂತಾನಕರವಾದ ವರಲಕ್ಷ್ಮಿ ವ್ರತವೊಂದುಂಟು. ಈ ವ್ರತವನ್ನು ಗಂಡಸರಾಗಲಿ ಹೆಂಗಸರಾಗಲಿ ಮಕ್ಕಳಾಗಲಿ ಮಾಡಬಹುದು. ಈ ವ್ರತವನ್ನು ಭಕ್ತಿ ಸಂಪನ್ನರಾದ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ದಿನ ಮಾಡಬೇಕು ಎಂದು ಹೇಳಿದನು. ಆಗ ಪಾರ್ವತಿಯು ಸಂತೋಷಯುಕ್ತಳಾಗಿ, ಸ್ವಾಮಿ, ಆ ವ್ರತದ ನಿಯಮವೇನು? ಅದನ್ನು ಹೇಗೆ ಮಾಡಬೇಕು? ಆ ವ್ರತಕ್ಕೆ ಅಧಿದೇವತೆ ಯಾರು ಎಂದು ಕೇಳಿದರು. ಆಗ ಪರಮೇಶ್ವರನು, ಆ ವ್ರತಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ. ಇದನ್ನು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆ ಸಮೀಪವಾದ ಭೃಗುವಾರದಲ್ಲಿ ಅದನ್ನು ಮಾಡಬೇಕು. ಹಾಗೆ ಮಾಡಿದ ಭಕ್ತರಿಗೆ ಕೋರಿದ ಕೋರಿಕೆಗಳೆಲ್ಲ ಕೈಗೂಡಿ ಕಷ್ಟ ಕಾಯಕಗಳು ನಾಶವಾಗುವವು. ಇದು ಸತ್ಯ. ಈ ವಿಷಯದಲ್ಲಿ ಪ್ರಸಿದ್ಧವಾದ ಒಂದು ಕಥೆಯುಂಟು. ಅದನ್ನು ನಿಮಗೋಸ್ಕರವಾಗಿ ವಿಸ್ತರಿಸಿ ಹೇಳುವೆನು ಕೇಳು. ಪೂರ್ವಕಾಲದಲ್ಲಿ ಮಹಾವೈಭವಯುಕ್ತವಾದ ವಿದರ್ಭ ದೇಶಕ್ಕೆ ರಾಜಧಾನಿಯಾದ ಕುಂಡಿನ ನಗರದಲ್ಲಿ ದರಿದ್ರಳಾದಲು ಸದಾಚಾರ ಸಂಪನ್ನಳಾಗಿ ಪತಿಶುಶ್ರೂಷೆಯೇ ಮುಖ್ಯವೆಂದು ತಿಳಿದು ಸದಾ ಸಂತೋಷಚಿತ್ತಳಾಗಿ ಪತಿಯ ಮನಸ್ಸನ್ನು ನೋಯಿಸದೆ ಸದ್ವರ್ತನೆಗಳುಳ್ಳವಳಾಗಿ ಚಾರುಮತಿ ಎಂಬ ಒಬ್ಬ ಸ್ತ್ರೀ ಇದ್ದಳು. ಅವಳ ಸದಾಚಾರ ಸಂಪನ್ನತೆಗೆ ಮೆಚ್ಚಿ ಕರುಣಾಳುವಾದ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯು ಮಲಗಿ ನಿದ್ರಿಸುತ್ತಿರುವಾಗ ಪ್ರತ್ಯಕ್ಷಳಾಗಿ ಸ್ವಪ್ನದಲ್ಲಿ ಬಂದು, ಎಲೈ ಪತಿವ್ರತೆಯಾದ ಚಾರುಮತಿಯೇ, ನಿನ್ನ ಗುಣಶೀಲಗಳಿಗೆ ಮೆಚ್ಚಿ ನಿನ್ನ ಪೂರ್ವ ಪುಣ್ಯಾನುಸಾರವಾಗಿ ನಿನ್ನಲ್ಲಿ ಅನುಗ್ರಹ ಮಾಡಲು ಬಂದಿರುವ ಮಹಾಲಕ್ಷ್ಮಿಯೇ ನಾನು. ಈಗ ನಾನು ಹೇಳುವ ವಿಷಯವನ್ನು ಗ್ರಹಿಸಿಕೊಂಡು ನೀನು ಆಧರಿಸಿದರೆ ಅಥವಾ ಅನುಸರಿಸಿದರೆ ಅದರಿಂದ ನಿನಗೆ ಮಹಾಪ್ರಯೋಜನಗಳಾಗುವವು. ನಿನ್ನ ದಾರಿದ್ರ್ಯವು ನಾಶವಾಗಿ ನಿನಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುವವು. ಆದ ಕಾರಣ ಶ್ರಾವಣ ಮಾಸದಲ್ಲಿ ಬರುವ 2ನೇ ಶುಕ್ರವಾರದ ದಿನ ಪ್ರದೋಷ ಸಮಯಕ್ಕೆ ಸರಿಯಾಗಿ ವಿಧಿವತ್ತಾಗಿ ನನ್ನ ಪೂಜೆಯನ್ನು ಮಾಡಿದರೆ ನಾನು ಅವರಿಗೆ ಸಕಲ ಭೋಗಭಾಗ್ಯಗಳನ್ನು ಕೊಡುವೆನು. ಯಾರಿಗೆ ಪುಣ್ಯ ಸಂಪರ್ಕವಿರುವುದೋ ಅಂಥವರಿಗೆ ಈ ವ್ರತದಲ್ಲಿ ಭಕ್ತಿ ಹುಟ್ಟುವುದಲ್ಲದೆ ಬೇರೆಯವರಿಗೆಂದೂ ಹುಟ್ಟಲಾಗದು. ಇಹಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಅವರೇ ಧನ್ಯರು, ಅವರೇ ಶೂರರು, ಅವರೇ ಪುಣ್ಯಶಾಲಿಗಳು, ಅವರೇ ಮಹಾತ್ಮರು, ಸಾಹಸಿಗಳು, ಅವರೇ ಪಂಡಿತರು, ಅಂಥವರೇ ಸ್ತೋತ್ರರು, ಬಹಳವಾಗಿ ಹೇಳುವುದೇನು ಅವರೇ ಸರ್ವೋತ್ತಮರು. ಯಾರು ನನ್ನ ಕಟಾಕ್ಷಕ್ಕೆ ಬಾಹಿರರಾಗಿರುವರೋ ಅವರ ಬಾಳು ಅಜಗಳಸ್ತದಂತೆ ವ್ಯರ್ಥವೇ ಸರಿ.
ಆದ ಕಾರಣ ನೀನು ಈ ವ್ರತವನ್ನು ಮಾಡಿ ಧನ್ಯಳಾಗು ಎಂದು ನಿದ್ರೆಯಲ್ಲಿ ಉಪದೇಶಿಸಿ ಮಹಾಲಕ್ಷ್ಮಿಯು ಕಣ್ಮರೆಯಾದಳು. ಆಗ ಚಾರುಮತಿಯು ಭ್ರಾಂತಳಾಗಿ ನಿದ್ರೆಯಿಂದ ಎದ್ದು ನಡೆದ ಸಂಗತಿಯನ್ನೆಲ್ಲ ತನ್ನವರಿಗೆ ಹೇಳಿ ಅವರೊಡನೆ ಆನಂದಿಸುತ್ತಾ ಕೆಲವು ದಿನಗಳನ್ನು ಕಳೆಯಲು ಶ್ರಾವಣ ಮಾಸದ 2ನೇ ಶುಕ್ರವಾರ ಬಂದಿತು. ಆ ದಿನ ಭಕ್ತಿವಂತರಾಗಿ ಶ್ರದ್ಧೆಯಿಂದ ಕಲ್ಪೋಕ್ತ ಪ್ರಕಾರ ಬಹುಜನ ಭಕ್ತರು ವರಮಹಾಲಕ್ಷ್ಮಿಯನ್ನು ಪೂಜಿಸಿ ಸಂತೋಷದಿಂದ ಕೋರಿಕೆಗಳನ್ನು ಕೈಗೊಂಡು ಸುಖದಿಂದ ಬಾಳುತ್ತಿದ್ದರು. ಇತ್ತ ದರಿದ್ರಳಾದ ಚಾರುಮತಿಯು ನಿಯಮದಿಂದ ಈ ವ್ರತವನ್ನು ಮಾಡಿ ವರಮಹಾಲಕ್ಷ್ಮಿಯ ಕಟಾಕ್ಷದಿಂದ ಅಷ್ಟೈಶ್ವರ್ಯವನ್ನು ಪಡೆದು ಪುತ್ರ ಪೌತ್ರಾದಿಗಳಿಂದ ಕೂಡಿ ಸುಖವನ್ನು ಅನುಭವಿಸುತ್ತಾ ಬಡವರಿಗೆ ಅನ್ನದಾನ ಮಾಡಿ ಬಂಧು ವರ್ಗದವರನ್ನು ಪ್ರೀತಿಯಿಂದ ಕಾಪಾಡುತ್ತಾ ಇಹಲೋಕದಲ್ಲಿ ಅನಂತವಾದ ಅಪಾರ ಸೌಖ್ಯವನ್ನು ಅನುಭವಿಸಿ ಪರಲೋಕದಲ್ಲಿ ಪರಮಶ್ರೇಷ್ಠವಾದ ಪತಿಜಾಯುಷ್ಯವನ್ನು ಪಡೆದಳು. ಆದ ಕಾರಣ ಲೋಕದಲ್ಲಿ ಭಕ್ತಿ ಭಾವದಿಂದ ಯಾರು ಈ ವ್ರತವನ್ನು ಆಚರಿಸುವರೋ ಅಂಥವರು ಅಖಂಡವಾದ ಐಶ್ವರ್ಯವನ್ನು ಪಡೆದು ವರಮಹಾಲಕ್ಷ್ಮಿಯ ಪ್ರಸಾದದ ಭೋಗ ಭಾಗ್ಯಗಳನ್ನು ಅನುಭವಿಸರೆಂದು ಪರಮೇಶ್ವರನು ಪಾರ್ವತಿಯಲ್ಲಿ ಹೇಳಿದರು. ಎಲೆ ದೇವದೇವನೇ, ನನ್ನಲ್ಲಿ ನಿನಗೆ ದಯೆ ಉಂಟಾದರೆ ಈ ವಿಧಾನವನ್ನು ವಿವರವಾಗಿ ಹೇಳಬೇಕು ಎಂದು ಕೇಳಿಕೊಂಡರು ಪಾರ್ವತಿದೇವಿ. ಎಲೆ ದೇವಿಯೇ, ಕೇವಲ ಪುಣ್ಯಪ್ರದವಾದ ಶ್ರಾವಣ ಮಾಸದ 2ನೇ ಶುಕ್ರವಾರದ ದಿನ ಭಕ್ತಿಯುಳ್ಳ ಸ್ತ್ರೀಯರಾಗಲಿ ಪುರುಷರಾಗಲಿ ಸ್ನಾನವನ್ನು ಮಾಡಿಕೊಂಡು ಮಂಗಳ ಸ್ನಾನ ನಂತರ ಶುಭ ವಸ್ತ್ರವನ್ನು ಧರಿಸಿ ಮನೆಯಲ್ಲಿ ರಂಗೋಲೆ ಅಲಂಕಾರ ಪುಷ್ಪಾಲಂಕಾರದಿಂದ ಶುದ್ಧ ಪ್ರದೇಶದಲ್ಲಿ ಮನೋಹರವಾದ ಮಂಟಪವನ್ನು ನಿರ್ಮಿಸಬೇಕು. ಅದರ ಮಧ್ಯದಲ್ಲಿ ಅಲಂಕೃತವಾದ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ಮಾವಿನ ಚಿಗುರುಗಳಿಂದ ಕೂಡಿದ ಕಲಶವನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ವರಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಪದ್ಮಾಸನೆ, ಪದ್ಮವೋರು, ಪದ್ಮಾಕ್ಷಿ, ಪದ್ಮಸಂಭವೆ ಎಂಬ ಮಂತ್ರಪೂರ್ವಕವಾಗಿ ಷಡೋಪಚಾರ ಪೂಜೆಯಿಂದ ದೇವಿಯನ್ನು ತೃಪ್ತಿಪಡಿಸಿ ಯೋಗ್ಯನಾದ ಬ್ರಾಹ್ಮಣನಿಗೆ ಉಪಾಯನ ದಾನವನ್ನು ಕೊಟ್ಟು ಸುವಾಸಿನಿಯರನ್ನು ಅಂದರೆ ಸುಮಂಗಳೆಯರನ್ನು ಸಮಾರಾಧನೆ ಸುಗಂಧ ತಾಂಬೂಲಗಳಿಂದ ತೃಪ್ತಿಪಡಿಸಬೇಕು. ಅನಂತರ ಭಕ್ತಿಯುಕ್ತರಾದ ಬ್ರಾಹ್ಮಣರಿಗೆ ಮತ್ತು ಸುಮಂಗಳರಿಗೆ ಭೋಜನ ಮಾಡಿಸಿ ಅರಿಶಿಣ ಕುಂಕುಮವನ್ನು ಕೊಟ್ಟು ಈ ಕಥೆಯನ್ನು ಹೇಳಬೇಕು ಎಂದು ಪರಮಶಿವನು ಪಾರ್ವತಿಗೆ ಹೇಳಿದನೆಂದು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರು. ಇಂಥ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುವರೋ, ಈ ಕಥೆಯನ್ನು ಯಾರು ಕೇಳುವರೋ ಅವರಿಗೆ ದಾರಿದ್ರ್ಯ ದುಃಖಾದಿಗಳು ನಾಶವಾಗಿ ಪುತ್ರ ಪೌತ್ರಾದಿ ಸಂಪತ್ತಿನಿಂದ ಸಕಲ ಭಾಗ್ಯಗಳು ಕೈಗೂಡುವುದೆಂದು ಪ್ರಸಿದ್ಧವಾಗಿರುವ ಭವಿಷ್ಯೋತ್ತರ ಶ್ರೀ ವರಮಹಾಲಕ್ಷ್ಮಿ ಕಥಾ ಸಂಗ್ರಹದಲ್ಲಿ ಹೇಳಲಾಗಿದೆ. ಇಲ್ಲಿಗೆ ವರಮಹಾಲಕ್ಷ್ಮಿ ಕಥಾ ಸಂಗ್ರಹ ಸಂಪೂರ್ಣಂ. ಈ ವ್ರತ ಕಥೆಯನ್ನು ಕೇಳಿದಂಥ ಪ್ರತಿಯೊಬ್ಬರಿಗೂ ಕೂಡ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.